ಮಹಾರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆಯಾಗಿದೆ. ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗಾದ ಸೋಲಿಗೆ ಹೊಣೆ ಹೊತ್ತುಕೊಂಡಿದ್ದಾರೆ ಡಿಸಿಎಂ. ರಾಜೀನಾಮೆಗೆ ಮುಂದಾಗಿದ್ದಾರೆ ಡಿಸಿಎಂ ದೇವೇಂದ್ರ ಫಡ್ನವೀಸ್. ನನ್ನನ್ನ ಡಿಸಿಎಂ ಸ್ಥಾನದಿಂದ ಮುಕ್ತಗೊಳಿಸಿ, ನಾನು ಬಿಜೆಪಿಯ ಬಲವರ್ಧನೆಗಾಗಿ ಕೆಲಸ ಮಾಡಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ 48ರಲ್ಲಿ ಕೇವಲ 9 ಸ್ಥಾನ ಮಾತ್ರ ಬಿಜೆಪಿ ಗೆದ್ದುಕೊಂಡ ಹಿನ್ನೆಲೆ ಆ ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಸಿಎಂ ದೇವೇಂದ್ರ ಫಡ್ನವೀಸ್. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭಾರಿ ಕಳಪೆ ಪ್ರದರ್ಶನ ತೋರಿದೆ. 48ರ ಪೈಕಿ 9 ಸ್ಥಾನ ಮಾತ್ರ ಗೆದ್ದಿದೆ. ಹೀಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಗೆ ಫಡ್ನವೀಸ್ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಪಕ್ಷ ಸಂಘಟನೆಗೆ ನಾನು ಮುಂದೆ ಮಾಡ್ತೇನೆ, ಬಿಜೆಪಿ ಬಲವರ್ಧನೆಗೆ ಕೆಲಸ ಮಾಡಬೇಕಾಗಿದೆ, ಹಾಗಾಗಿ ನನ್ನನ್ನ ಡಿಸಿಎಂ ಹುದ್ದೆಯಿಂದ ಮುಕ್ತಗೊಳಿಸಿ ಅಂತ ಕೇಳ್ತಿದ್ದಾರೆ. ಏಕನಾಥ್ ಶಿಂದೆ ಇದು ಸಾಮೂಹಿಕ ಸೋಲು ಅಂದಿದ್ದಾರೆ. ಆದರೆ ದೇವೇಂದ್ರ ಫಡ್ನವೀಸ್ ಡಿಸಿಎಂ ಈ ಸೋಲಿನ ಹೊಣೆಯನ್ನ ನಾನು ಹೊರ್ತೇನೆ ಅಂತ ಫಡ್ನವೀಸ್ ರಾಜೀನಾಮೆಯ ನಿರ್ಧಾರ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೇಂದ್ರಕ್ಕಂತ ಒಂದು ಆಫರ್ ಕೊಡ್ತಿದ್ದಾರೆ. ಆದರೆ ಅಲ್ಲಿಂದ ಯಾವ ರೀತಿಯ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಈ ನಿರ್ಣಯವನ್ನು ಕೈಗೊಳ್ಳುತ್ತಿರೋದು ಕುತೂಹಲ ಇದೆ. ಆದರೆ ಈ ಮಧ್ಯೆ ಏಕನಾಥ್ ಶಿಂದೆ ಇದು ಕಲೆಕ್ಟಿವ್ ಫೇಲ್ಯೂರ್ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯಾದಂತಹ ಬೆಳವಣಿಗೆಯಾಗುತ್ತೆ ಮಹಾರಾಷ್ಟ್ರದಲ್ಲಿ ಕುತೂಹಲ ಮೂಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.